ವಿಶೇಷವಾದ ಎಲ್ಲ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಕನೆಕ್ಟೆಡ್ ಇರುವಂಥ ಎಕ್ಸ್ಪೋ. ಹೆಚ್ಚಿಗೆ ಜನರು ಇದನ್ನು ಉಪಯೋಗ ಪಡಬೇಕು. ವಿಶೇಷವಾಗಿ ಹೊಸದಾದ ಇನೋವೇಟಿವ್ ಇನ್ಸ್ಟ್ರೂಮೆಂಟ್ಸು, ಇಕ್ವಿಪ್ಮೆಂಟ್ಸು, ಹೈಜೀನ್ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡುವಂಥ ಹೊಸತಾದ ಇಕ್ವಿಪ್ಮೆಂಟ್ಸ್ಗಳು ಭಾಳಷ್ಟು ಬಂದಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಹೋಟೆಲ್ ಇರ್ಬೋದು, ರೆಸ್ಟೋರೆಂಟು, ಬಾರು, ಬೇಕರೀಸು, ಸ್ವೀಟ್ ಸ್ಟಾಲ್ನಲ್ಲಿ ಭಾಳಷ್ಟು ಉಪಯೋಗವಾದಂಥ ಇಕ್ವಿಪ್ಮೆಂಟ್ಸನ್ನು ಇಲ್ಲಿ ಕಾಣ್ಬೋದು. ಕಾಂಟ್ರಿಬ್ಯೂಷನ್ ಏನಂತ ಹೇಳಿದ್ರೆ, ನಮ್ಮ ಮಿನಿಸ್ಟ್ರಿನಲ್ಲಿ ಹೊಸ ಉದ್ಯಮದಾರರಿಗೆ ಹಾಗೂ ಎಕ್ಸಿಸ್ಟಿಂಗ್ ಉದ್ಯಮದಾರರಿಗೆ ಅವರ ಪ್ರಾಡಕ್ಟ್ಸ್ನ ಅಥವಾ ಎಕ್ವಿಪ್ಮೆಂಟ್ಸ್ನ ಮಾರ್ಕೆಟ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಒಂದು ಪ್ರೊಕ್ಯೂರ್ಮೆಂಟ್ ಮಾರ್ಕೆಟಿಂಗ್ ಆ್ಯಂಡ್ ಸಪೋರ್ಟ್ ಸ್ಕೀಮ್ ಅಂತ ಇದೆ. ಹೊಂದಿರತಕ್ಕಂಥ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್, ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮದಾರರು ಈ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಿದ್ರೆ ಅವರಿಗೆ ಮಹಿಳಾ ಉದ್ಯಮಗಳಿಗೂ ಹಾಗೂ SC/ST ಉದ್ಯಮಗಳಿಗೆ 100% ಸ್ಟಾಲ್ ಚಾರ್ಜಸ್ನ ನಾವು ಅಪ್ ಟು 1.25 lakhs ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಹಾಗೆ 25,000 ಕಂಟಿಂಜೆನ್ಸಿ, ಏನು ಲಾಜಿಸ್ಟಿಕ್ಸ್ ಅಥವಾ ಬ್ರ್ಯಾಂಡಿಂಗ್ ಅಥವಾ ಮಾರ್ಕೆಟಿಂಗ್ ಸಪೋರ್ಟ್ ಏನಿದೆ ಅವರಿಗೆ ಬ್ರೋಷರ್ಸ್ ಅದನ್ನೆಲ್ಲ ಮಾಡಲಿಕ್ಕೆ 25,000ವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಜನರಲ್ ಕ್ಯಾಟಗರೀಸ್ಗೆ 80%ವರೆಗೂ ನಾವು ಬ್ಯಾಂಗ್ಳೂರಲ್ಲಿ ನಡೀತಿರೋ ಎಕ್ಸಿಬಿಷನ್ಸ್ಗೆ ನಾವು ರಿಇನ್ವೆಸ್ಟ್ಮೆಂಟ್ ಕೊಡ್ತೇವೆ. ನಮ್ಮ ಸ್ಕೀಮ್ನಲ್ಲಿ A cities-ನಲ್ಲಿ ಮಾಡೋದಕ್ಕೆ ಅಪ್ ಟು 1.25 lakhs ಸಪೋರ್ಟ್ ಮಾಡ್ತಾ ಇದ್ದೀವಿ, ಪ್ಲಸ್ 25,000 ಕಂಟಿಂಜೆನ್ಸಿ. ಅದೇ ರೀತಿ B cityನಲ್ಲಿ ಮಾಡಲಿಕ್ಕೆ 55,000ವರೆಗೂ ಸ್ಟಾಲ್ ಚಾರ್ಜಸ್, ಹಾಗೆ 25,000ವರೆಗೂ ಕಂಟಿಂಜೆನ್ಸಿ, ಟೋಟಲ್ 80,000 rupees-ವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮದಾರರಿಗೆ ಒಂದು ಮಾರ್ಕೆಟಿಂಗ್ನ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಎಕ್ವಿಪ್ಮೆಂಟ್ಸ್, ಮಷಿನರೀಸ್ ರಿಲೇಟೆಡ್ ಟು ದಟ್ ಎಕ್ಸಿಬಿಷನ್. ಇದು ಒಂದೇ ಅಂತಲ್ಲ, ಇದುವರೆಗೂ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ MSME ಕಾಂಕ್ಲೇವ್, ಈ ಥರದ ಎಲ್ಲ ಸೆಕ್ಟರ್ಸನ್ನು, ಒಂದು ಸೆಕ್ಟರ್ಗೆ ಫೋಕಸ್ಡ್ ಅಂತಲ್ಲ, ಪ್ರತಿಯೊಂದು ಸೆಕ್ಟರ್ಸ್ಗಳನ್ನು ನಮಗೆ ಉದ್ಯಮದಾರರಿಗೆ ಯಾವ ರೀತಿ ಮಾರ್ಕೆಟಿಂಗ್ನಲ್ಲಿ ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ಸ್ಕೀಮ್ನಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. At the Palace Ground from 28th of January to 22nd of January, three wonderful days it's going to be, and I'm sure people will be benefited. Issues, the synergy along with all the partners, we have come together to have this forum to provide entrepreneurs, startups, other vendors to interact and provide the knowledge to the members. In addition to this, there is a lot of other issues with regard to the food industry discussed here in this platform. I urge all the industries people to come and take advantage of this. As AFSTI, we have been promoting seminars, exhibitions at various forums all over India, and we are happy to be part of the Synergy Group. ಕಂಡಕ್ಟ್ ಮಾಡಿದ್ದಾರೆ. ನಮ್ಮ ಸಂಘದಿಂದ ಎಲ್ಲ ಸದಸ್ಯರಿಗೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು, ಸ್ಟಾಲ್ಗಳಿಗೆಲ್ಲ ವಿಸಿಟ್ ಕೊಟ್ಟು, ಪಾರ್ಟಿಸಿಪೇಟ್ ಮಾಡಿ, ಏನೇನು ಎಕ್ವಿಪ್ಮೆಂಟ್ ಎಲ್ಲ, ಏನೇನು ಫೆಸಿಲಿಟೀಸ್ ನಮ್ಗೆ ಕೊಟ್ಟು. We have microgreens, tofu and various other ready to eat food products on display. ಯಾರ್ಯಾರಿಗೆ ಈ ಇಂಟ್ರೆಸ್ಟ್ ಇರುತ್ತೋ ಈ ಪ್ರಾಸೆಸ್ಡ್ ಫುಡ್ಸ್ನಲ್ಲಿ, ಸೋಯಾ ಪನೀರಲ್ಲಿ, ದಯವಿಟ್ಟು ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಸ್ ಅ ಕನ್ಸ್ಯೂಮರ್ ಆ್ಯಂಡ್ ಆ್ಯಸ್ ಮ್ಯಾನುಫ್ಯಾಕ್ಚರರ್, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇವೆಂಟ್. ಈಗ ಸದ್ಯ ಫೋಕಸ್ ಇರೋದು, ನವೋದ್ಯಮಗಳದ್ದು ಫೋಕಸ್ ಇರೋದು ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಹೇಳ್ತಾರೆ. ಅಂದರೆ ಈ ರೆಸಿಸ್ಟೆಂಟ್ ಸ್ಟಾರ್ಚ್ ಡಯಾಬಿಟಿಕ್ಸ್ಗಳಿಗೆ ಬಹಳ ಉಪಯೋಗ ಆಗ್ತದೆ. ಇದರ ಫೋಕಸ್ಸು ಅನ್ಕನ್ವೆನ್ಷನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ, ತೆಂಗು ಫ್ರೂಟ್ಸ್ ಅಂತ ಇದೆ, ಅವುಗಳ ಜ್ಯೂಸ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಶಿಲ್ಪದಲ್ಲಿ ಬಹಳಷ್ಟು ಸಣ್ಣ ಉದ್ದಿಮೆದಾರರು ಮಾಡ್ತಾ ಇದ್ದಾರೆ. ಇವುಗಳನ್ನೆಲ್ಲ ನವೋದ್ಯಮದಲ್ಲಿ ಇನ್ನು ಈಗೀಗ ಕಂಡು ಬರ್ತಾ ಇರುವಂತಹ ವೈಶಿಷ್ಟ್ಯತೆ. ಉದ್ದಿಮೆ ಅಥವಾ ನವೋದ್ಯಮದಲ್ಲಿ ಬಹಳ ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದ್ರೆ, ನಮ್ಮ ಸಣ್ಣ ಸಣ್ಣ ಮಕ್ಕಳು ಕೂಡ ಈಗ ನವೋದ್ಯಮಕ್ಕೆ ಬರ್ತಿದ್ದಾರೆ. about the hygiene condition everywhere. ಸರ್ವಿಸ್ ಇಂಡಸ್ಟ್ರಿ ಜೊತೆಗೆ MSME ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟಿಟಿ, ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅವರು ಲಾರ್ಜ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಇವೆಂಟು. ಈ ಇವೆಂಟನ್ನು ನೋಡೋಕ್ಕೆ ಎಲ್ಲರಿಗೂ ಕರೆಯೋದಿದ್ದೀನಿ. ಎಲ್ಲ ಜನಗಳು ಬಂದಲ್ಲಿ ಒಂದು ಪ್ಲೇಸಲ್ಲಿ ಈ ಫುಡ್ ರಿಲೇಟೆಡ್ ವಿಶೇಷತೆಯನ್ನು ಎಲ್ಲರಿಗೂ ತಿಳಿಸಿ ಎಲ್ಲರೂ ಬರೋದಕ್ಕೆ ಒಂದು there is a lot of improvements has happened.
So many international companies came to India with their own brands, and Indian companies are forced to go to an international level quality instead of traveling to Delhi or even international like Italy or Germany to get all the information about the equipment. They can come and understand the requirement and upgrade their businesses to the next level. We are Specifically for Bangalore, we've decided between 11 to 7. Number 2.